ವಿಷಯ ಗೊತ್ತಾ? ಆಡ್ತೀರಾ ಮೇಡಮ್? ಬಾ. ಓಕೆ, ಮೊದಲನೇದಾಗಿ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಎಷ್ಟು ಚೆನ್ನಾಗಿದೆ ಸರ್ ನಿಮ್ಮ ಪ್ರೆಸೆನ್ಸು. ನಿಜಕ್ಕೂ ನಾನು ಆ ವಿಜುವಲ್ಸ್ ನೋಡಿದೆ ಆಡೋಕ್ಕೆ ಮುಂಚೆ. ಅಫ್ಕೋರ್ಸ್ ಆ ಸನ್ನಿವೇಶದಲ್ಲಿ ನೀವು ಹೆಂಗಾದರೂ ಈ ಚಳಿಗಾಲದಲ್ಲಿ ಮಲಗಿಸ್ಬೇಕು ಅನ್ನೋ ಪ್ರಯತ್ನ, ನಿಮ್ಮ ಪ್ರಯತ್ನ ಸಫಲ ಆಗಲಿ ಅಂತ ನಾವು ಇಡೀ ರಾತ್ರಿ ಮಲಗಿಲ್ಲ ಸರ್. 4 ಗಂಟೆವರೆಗೂ ಆಡ್ತಾ ಇದ್ವಿ ಸರ್ ಈ ಹಾಡು. ಕಾಲಲ್ಲಿ ಭಟ್ರು ಈ ಚೇಂಜು ಆ ಚೇಂಜು ಒಂದೊಂದು ಲೈನನ್ನು ಚೇಂಜ್ ಮಾಡ್ತಾ ಇದ್ರು. ಒಟ್ಟು ಅದೇ ಎಲ್ಲರೂ ಚೆನ್ನಾಗಿ ಮಲಗಬೇಕು ಅಂತ ನಾವು ಯಾರು ಮಲಗಿಲ್ಲ. ಆದರೂ ಈ ಹಾಡು ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನನ್ನ ಪ್ರಕಾರ ಬಹುಮುಖ್ಯ ಕಾರಣ ಭಟ್ರ ಲಿರಿಕ್ಸು, ನಮ್ಮ ಅಜನೀಶ್ ಅವರ ಸಂಗೀತ. ನಾನು ಇಬ್ಬರ ಬಗ್ಗೆನೂ ಒಂದು ನಿಮಿಷ ತಗೋತೀನಿ. ಯಾಕೆಂದರೆ ಈ ವೇದಿಕೆಯಲ್ಲಿ ನನ್ನ ಕೃತಜ್ಞತೆ ಹೇಳುವಂಥ ಒಂದು ಸಂದರ್ಭ ನನಗನ್ಸುತ್ತೆ. ಅದು ಈ ಚಿತ್ರತಂಡ ನನಗೆ ತಂದುಕೊಟ್ಟಿದೆ. ಕನ್ನಡ ಚಿತ್ರರಂಗಕ್ಕೆ ನಾನು ಎಂಟ್ರಿ ಮಾಡಿದ್ದೆ ನಮ್ಮ ಭಟ್ರು ಕೊಟ್ಟಿದ್ದ ಕವಿತೆಯಿಂದ. ಸರ್, ನನಗೆ ವೇದಿಕೆ ಸಿಕ್ಕಿದಾಗಲೆಲ್ಲ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದೊಂದೇ ಲೈನು 1000 ಸತಿ ಹೇಳ್ತೀನಿ. ಯಾಕೆಂದರೆ ಮೊದಲನೇ ಅವಕಾಶ ಭಾಳ ದೊಡ್ಡ ಅವಕಾಶ ಸರ್. ಮೊದಲನೇ ಅವಕಾಶ ಇದೆಯಲ್ಲ, ಅದು ಭಾಳ ದೊಡ್ಡದು. ಅಲ್ಲಿಂದ ಹಿಡಿದು ನೀವು ಎಷ್ಟು ಹಾಡುಗಳು ಕೊಟ್ಟಿದ್ದೀರಾ ಸರ್ ನನಗೆ. ಒಂದು ಕಡೆ ಅಲ್ಲಾಡಿಸು ಇದೆ, ಒಂದು ಕಡೆ ಖಾಲಿ ಕ್ವಾರ್ಟರ್ ಇದೆ, ಒಂದು ಕಡೆ ನಾವು ಮನೆಗೆ ಹೋಗೋದಿಲ್ಲ ಇದೆ, ಇನ್ನೊಂದಷ್ಟು ಒಳ್ಳೆ ಮಧುರವಾದ ಹಾಡುಗಳಿವೆ. ಅಲ್ಲಿಂದ ನಿಂಗವ್ವವರೆಗೂ ನಮ್ಮ ಪಯಣ ನಡೆದಿದೆ. ಸೊ ನಿಮಗೆ ನಾನು ಕೃತಜ್ಞತೆ ಹೇಳ್ತೀನಿ. ಇನ್ನೊಂದು ಕಡೆ ಅಜನೀಶ್ ಅವರು ನನಗೆ ಹಿಟ್ ಮೇಲೆ ಹಿಟ್ಟು ಸ್ಪಾಟಿಫೈಲಿ ನಾನು ನೋಡಿದ್ರೆ ನನ್ನ ಟಾಪ್ ಸಾಂಗ್ಸು ಎಲ್ಲ ನೀವು ಕೊಟ್ಟಿರೋ ಸಾಂಗ್ಸೇ ಸರ್. ಹಾಗಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಹಿಂದೆ 15-16 ವರ್ಷದಿಂದ ಅವ್ರನ್ನ ಮೊದಲನೇ ಸತಿ ಕೆಲಸ ಮಾಡಿದಾಗ ಅವರು ಮಾಲೆ ಹಾಕ್ಕೊಂಡಿದ್ರು. ಅವತ್ತು ಅವ್ರ ಸಂಗೀತ ಕೇಳಿ ಸರ್, ನೀವು ಭಾಳ ದೊಡ್ಡ ಸಂಗೀತ ನಿರ್ದೇಶಕರಾಗ್ತೀರಾ, ಐ ರಿಯಲಿ ಹೋಪ್ ಟು ವರ್ಕ್ ವಿತ್ ಯು ಸರ್ ಅಂತ ನಾನು ಹೇಳಿದಂತಹ ಮಾತು ನನಗಿನ್ನೂ ಜ್ಞಾಪಕ ಇದೆ. ಆ್ಯಂಡ್ ಐ ರಿಯಲಿ ಹೋಪ್ ಟು ಕಂಟಿನ್ಯೂ ಟು ವರ್ಕ್ ವಿತ್ ಯು ಬಿಕಾಸ್ ಯು ಆರ್ ಸಚ್ ಅನ್ ಅಮೇಝಿಂಗ್ ಹಾರ್ಡ್ ವರ್ಕಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಸರ್. ಆ್ಯಂಡ್ ನಿಮ್ಮ ಹಿಂದೆ ಬಾಬಿ ಅಂತ ಒಂದು ಶಕ್ತಿ. ಬಾಬಿ ಅವ್ರು ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆನಂದ್ ಆಡಿಯೋ, ಥ್ಯಾಂಕ್ ಯು ಸೋ ಮಚ್. ಲ್ಯಾಂಡ್ ಲಾರ್ಡ್ ಚಿತ್ರದ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಿರ್ದೇಶಕರು ಕೂಡ ರಾತ್ರಿ ಎಲ್ಲ ಮಲಗಿಲ್ಲ, ಇವತ್ತು ಮಲಗಿ ಸರ್. ಆ್ಯಂಡ್ ಸಮಸ್ತ ಜನತೆ ಈ ಹಾಡನ್ನು ಕೇಳಿ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತೇನೆ. ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ವಿಜಯ್ ಪ್ರಕಾಶ್ ಸರ್, ನೀವು ಸಾಮಾನ್ಯವಾಗಿ ಕಾರ್ಯಕ್ರಮಗಳಿಗೆ ಬರೋದಿಲ್ಲ, ಹಾಗಾಗಿ ಈ ಅವಕಾಶವನ್ನು ನಮಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಒಂದು 2 ಲೈನ್ ವಿಜಯ್ ಸರ್ ಪ್ಲೀಸ್. ನಿಂಗವ್ವ ಒಂದು 2 ಲೈನ್ಸ್ ನಮ್ಮೆಲ್ರಿಗೋಸ್ಕರ. ಓಕೆ, ನೀವು ಹಾಡ್ತೀರಾ ಜೊತೆಗೆ? ನಾನು ಹಾಡಿದ್ರೆ 7ನೇ ಮನೆ, ನಂದು 9ನೇ ಮನೆಯಿಂದಲೇ ಶುರುವಾಗೋದು. 9ನೇ ಮನೆ? ನಾನು ಬರಲ್ಲ ಸರ್ ಹಾಡಕ್ಕೆ. ಹಂಗೆಲ್ಲ 9 ಮನೆ. ಬಟ್ ರಚಿತಾ ಮ್ಯಾಮ್ ಹಾಡ್ತಾರೆ. ನೀವು ಏನು ಸಾಕದಾಗ ಹೇಳಿದ್ರೆ ಇಲ್ಲ. We have another incredible singer with us. Harshita is here, yes. Harshita, you want to sing 2 lines with me? Harshita. Because I heard your version also, it was too good. 2 lines haadna. Innೊಂದು mic ಕೊಡಿ please. Yes sir. ನಮ್ಮ ಆಣೆ ಮಾಡುತ್ತೀನಿ ಹಾಡನ್ನ ಹಾಡ್ದಂತ ಹರ್ಷಿತಾ ಅವರು ಟ್ರ್ಯಾಕ್ ಸಿಂಗರ್ನ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕರೆದಿದ್ದಾರೆ. ಟ್ರ್ಯಾಕ್ ಸಿಂಗರ್, ಮೇನ್ ಸಿಂಗರ್ ಅಂತ ಏನಿಲ್ಲ. ಸಾಂಗ್ ಬಿಲಾಂಗ್ಸ್ ಟು ಎವ್ರಿಬಡಿ. ಇವತ್ತು ನೀವು ಹಾಡಿದಾಗ ಆ ಸಾಂಗ್ ನಿಮ್ಮದು. ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಏನು ಮಾವ ಹೇಳು ಮಾವ. ಹೆಂಗವ್ವ ಹೇಳಾದು ಮಂದ್ಯಾವ್ರೆ ಸುತ್ತಮುತ್ತ. ಹೌದಾ ಮಾವ, ಹೌದಾ ಮಾವ. ಒಂಚೂರು ಆತು ನಿಂತು ಕೇಳು ನೀ, ಆಯ್ತೊಂದು ಸಂಗತಿ ವಿಚಾರ. ಇನ್ನೊಂದು ಕೂಸು ಕೈಗೆ ಕೊಡುವೆನು, ಬೆಳೆಸೋಣ ನಮ್ಮ ಸಂಸಾರ. ಮೂಡಿಸ್ತೀನಿ ಬಾರೆ ಮಲ್ಲೆ ಹೂವ. ಏನೋ ನಿಂದು ತೀಟೆ ಬೆಳಗಿನ ಜಾವ. ಅರೆ ಹೇಳ್ಕಬೇಕು ಬಾರೆ ನನ್ನ ನೋವ. ಮಲ್ಕೋ ಸುಮ್ಕೆ ಪೋಲಿ ಮಾವ. ಈ ಪೋಲಿ ಮಾವ ಮಾತ್ರ ನೀವೆಲ್ಲ ಸಿಂಗಲ್ ಹಾಕ್ಬಿಡ್ತೀರಾ ಸರ್. ನಿಂಗವ್ವ
ನಿಂಗೊಂದು ವಿಷಯ ಗೊತ್ತಾ? ಏನೋ ಮಾವ ಹೇಳೋ ಮಾವ. ಈಗ ನಿಂಗವನ್ನ ವಿಷಯ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಹಾಡನ್ನ ಕೇಳಿ ಆನಂದ್ ಆಡಿಯೋನಲ್ಲಿ ಸಂಭ್ರಮಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಆಗಲೇ ಹಂಗೆ ಬಂದು ಮಾತಾಡೋದಕ್ಕೆ ಮನಸ್ಸು ತುಂಬಿ ಬಂತು. ನನ್ನ ಪರವಾಗಿ ಒಬ್ಬರು ಮಾತಾಡಿದ್ರಲ್ಲ ಅಂತ ತುಂಬ ಸಂತೋಷ ಆಗ್ತಾಯಿದೆ. ಇದೇ 2017 ಹೊಸ ಪದ್ಮಾವತಿಯಾಗಿ ಒಂದು ಹಾಡು ಮಾಡಿ ಇವತ್ತು ರಾಚಯ್ಯ ನಿಂಗವಾಗಿ ಒಂದು ಸಾಂಗ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ತು. ತುಂಬ ಸಂತೋಷ ಆಗ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಏನೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರ್ಬೋದು, ಬಟ್ ಈ ಥರ ಒಂದು ಹಾಡು ಮಾಡಿದಾಗ ಮತ್ತೆ ಮನೆಗೆ ಬಂದಿದ್ದು ಒಂದು ಫೀಲ್ ಇದೆ ನನಗೆ. ಸೊ ಐ ಆಮ್ ಸೋ ಹ್ಯಾಪಿ. ಏನೋ ನನ್ನ ಒಂದು ಗ್ರೌಂಡು, ನನ್ನ ಒಂದು ಏರಿಯಾ ಆ ಥರ ನನಗೆ ಫೀಲ್ ಈ ಹಾಡು ಮಾಡ್ಬೇಕಾದ್ರೆ. ನಾಟ್ ಈ ಹಾಡು ಒಂಥರ, ಈ ನಮ್ಮ ಲ್ಯಾಂಡ್ ಲಾರ್ಡಲ್ಲಿ ಪ್ರತಿಯೊಂದು ಹಾಡು ಹಂಗೆ ಇದೆ. ಈ ಒಂದು ಸದಾವಕಾಶ ಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ಸ್ ಸಾರಥಿ ಫಿಲ್ಮ್ಸ್ಗವ್ರಿಗೂ, ವಿಜಯ್ ಸರ್ಗೂ ಮತ್ತು ಜಡೇಶ್ ಅವ್ರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ತುಂಬ ಈ ಮಣ್ಣು ವಾಸನೆ ಇರೋಂಥ ಒಂದು ಸಿನಿಮಾ ಸಿಗೋದು ತುಂಬ ಅಪರೂಪ. ಸೊ ಇವತ್ತು ಆ ಒಂದು ಲಕ್ ನನ್ನ ಪಾಲಾಗಿದೆ. ಐ ಆಮ್ ಸೋ ಹ್ಯಾಪಿ. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ ಇದೆ. ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ವಿಜಯ್ ಸರ್, ರಚಿತಾ ರಾಮ್ ಅವರು, ಎಲ್ಲನೂ. ನೀವೆಲ್ಲರೂ ಖಂಡಿತ ಈ ಸಿನಿಮಾ ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ದಿವಸ ನಿಮ್ಮ ಮನಸ್ಸಲ್ಲಿ ಈ ಸಿನಿಮಾ ಉಳಿಯುತ್ತೆ ಅನ್ನೋ ನಂಬಿಕೆ ನಂದು. ಸೊ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾಕ್ಕೆ ಕೆಲಸ ಮಾಡಿದಂಥ ಬಾಬಿಯವರು ಒಂದೆರಡು ಮಾತನಾಡಬೇಕು. ನನ್ನ ಪಾರ್ಟ್ನರ್ ಅವರು. ಹೌದು, ಜಡೇಶ್ ಅವ್ರ ಜೊತೆ ನನ್ನ ಕಾಂಬಿನೇಷನ್ 3ನೇ ಸಿನಿಮಾ ಎಸ್, ಜೆಂಟಲ್ಮ್ಯಾನ್, ಗುರು ಶಿಷ್ಯರು. ಮತ್ತು ಇದು ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ. ಹ್ಯಾಟ್ರಿಕ್ಗೆ ರೆಡಿಯಾಗಿ ಆಗಿದೆ ಆಲ್ರೆಡಿ. 2 ಸೂಪರ್ ಹಿಟ್ ಆಗಿರೋದ್ರಿಂದ. ಆ್ಯಂಡ್ ಇನ್ನೊಂದು ಹೇಳಬೇಕು, ನಿಂಗವ್ವ ತುಂಬ ಚೆನ್ನಾಗಿತ್ತು ಸರ್. ಲಿರಿಕ್ಸ್ ನಾನು ಹಾಡ್ಬೇಕಾದ್ರೆ ಫಸ್ಟು ನಾನು ನಿಮಗೆ ಕಳಿಸಿದ್ದೆ, ಫುಲ್ ನಾನೇ ಹಾಡ್ಬಿಟ್ಟು ಕಳಿಸಿದ್ದೆ. ನನಗೆ ಒಂದು ಲೈನು ನನಗೆ ಹಾಡ್ದಿರೋಕ್ಕಾಗಿಲ್ಲ, ಅದಕ್ಕೆ ಮೇಲ್ ವಾಯ್ಸಲ್ಲೇ ಎಲ್ಲ ಹಾಡು ನಾನು ಕಳಿಸಿದ್ದೆ. ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ವಿಜಯ್ ಸರ್ ಹೇಳಿದ್ರು ಅವ್ರ ಲಿಸ್ಟಲ್ಲೆಲ್ಲ ಹಿಟ್ ಸಾಂಗು ಇದೆ ಅಂತ. ಬಟ್ ನಿಮ್ಮಂಥ ಸಿಂಗರ್ಸ್ ಇರೋದ್ರೆ ಸರ್ ನಮ್ಮ ಸಾಂಗ್ಗಳು ಹಿಟ್ ಆಗ್ತಾಯಿದೆ. ನಿಮ್ಮ ವಾಯ್ಸು ಒಂದು ನೀವು ಹಾಡಿದ ಮೇಲೆ 1000 ಸತಿ ಕೇಳಿದ್ರು ನಿಮ್ಮ ವಾಯ್ಸ್ ಬೋರ್ ಆಗಲ್ಲ ಸರ್. ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ಯುವರ್ ವಾಯ್ಸ್. ಅದಕ್ಕೇ ಅಷ್ಟು ಸ್ಟ್ರೀಮ್ಸ್ ಆಗಿದೆ. ಸೊ ನಿಮ್ಮ ವಾಯ್ಸಿಂದ ನಮ್ಮ ಹಾಡುಗಳು ಹಿಟ್ಟು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಹಿಂಗೆ ನಾನು ಮಾತಾಡೋಕ್ಕೆ ಬಿಡಲ್ಲ ವಿಜಯ್ ಸರ್. ಮತ್ತೆ ತುಂಬ ದಿವಸ ಆದಮೇಲೆ ಮತ್ತೆ ನಿಮ್ಮ ಜೊತೆ ನಾನು ಕೊಲಾಬ್ರೇಟ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಪ್ರತಿ ವರ್ಷ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡೋ ಆಸೆ ನನಗೆ ಅವಕಾಶ ಮಾಡಿಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಚಿತಾ ರಾಮ್ ಮ್ಯಾಮ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಂಗವ್ವ ಆಗಿ ನೀವು ಪೀಪಲ್ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಲೈಕ್ ಯು ಲೈಕ್ ಎನಿಥಿಂಗ್. ಆ್ಯಂಡ್ ಯು ಆರ್ ಇಂಡೀಡ್ ಎ ರೇಡಿಯೋ ಸೂಪರ್ ಸ್ಟಾರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಾಬಿ ಮ್ಯಾಮ್ ಅಲ್ಲಿಂದಲೇ ಕ್ಯೂ ಕೊಡ್ತಾ ಇದ್ರು ನಿಮ್ಗೆ, ಅಷ್ಟೇ ಮಾತಾಡಲ್ಲ ಅಂತಿದ್ದಾರೆ ಅಲ್ಲಿಂದಲೇ. ಬಟ್ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಕಿಂಗ್ ಬಿಹಾಫ್ ಆಫ್ ಮೀ. ಲ್ಯಾಂಡ್ ಲಾರ್ಡ್ ಅಂದಿದ ತಕ್ಷಣ ನಾನು ಟುಡೇ ಐ ವೋರ್ ದ ಗ್ರೀನ್ ಸಾರಿ ಬಿಕಾಸ್ ಐ ರೆಸ್ಪೆಕ್ಟ್ ಫಾರ್ಮರ್ಸ್ ವೆರಿ ಮಚ್. ಈ ಕಾರ್ಯಕ್ರಮ ಆಗಿದ್ಮೇಲೆ ನಾವು ಫಸ್ಟು ಹುಡ್ಕೊಂಡು ಹೋಗೋದು ಊಟ ಅಲ್ಲ, ಟಿಫಿನ್ ಮಾಡಲೇಬೇಕು. ಇವತ್ತು ನಾವು ಊಟ ಮಾಡ್ತೀವಿ ಅಂದರೆ ಅದಕ್ಕೆ ಕಾರಣ ರೈತರುಗಳು. ಸೊ ಅವರು ಅಲ್ಲಿ ಕೆಸರಲ್ಲಿ ನಿಲ್ಲಿದು ಅವ್ರು ಕೆಲಸ ಮಾಡಿರೋದು. ಅಲ್ಲಿ ನಾವು ಸ್ಟೈಲಾಗಿ ಬರ್ತೀವಿ, ಸ್ಟೈಲಾಗಿ ಹೋಗ್ತೀವಿ, ಸ್ಟೈಲಾಗಿ ತಿಂತೀವಿ, ಫೋರ್ಕಲ್ಲೇ ತಿಂತೀವಿ. ಸೊ ರೈತರ ಬಗ್ಗೆ ಅಬೌಟ್ ದೇರ್ ಫ್ಯಾಮಿಲಿ ಕ್ಯೂಟ್ ಆ್ಯಂಡ್ ಸಿಂಪಲ್ ಲೈಫ್ ಬಗ್ಗೆ ಒಂದು ಮೂವಿ ಮಾಡಿದ್ದಾರೆ ಜಡೇಶ್ ಸರ್. ಆ್ಯಂಡ್ ಹೀ ಈಸ್ ಆಲ್ಸೋ ಅ ಸಿಂಪಲ್ ಆ್ಯಂಡ್ ಕ್ಯೂಟ್ ಪರ್ಸನ್, ವೆರಿ ಸಿಂಪಲ್ ಪರ್ಸನ್. ಸೊ ಅವರಿಗೆ ಅವಕಾಶ ಕೊಟ್ಟಿರೋರು ಯಾರೇ ಆಗಲಿ, ನಮ್ಮ ಸರ್ ಆ್ಯಂಡ್ ಗುರುದೇಶ್ ಪಾಂಡೆ ಸರ್ ಅವ್ರು ಕೊಟ್ಟಿರೋದು ಜೆಂಟಲ್ಮ್ಯಾನ್ ಆಗಲಿ, ಆಮೇಲೆ ತರುಣ್ ಸುಧೀರ್ ಅವ್ರು ಕೊಟ್ಟಿರೋದು ಗುರು ಶಿಷ್ಯರ್ ಆಗಲಿ. ಸೊ ಈವನ್ ಗುರು ಶಿಷ್ಯರ್ ಮಾಡ್ತಿದ್ದಾಗೂ ತರುಣ್ ಸುಧೀರ್ ಸರ್ ಅವ್ರ ಇನ್ವಾಲ್ವ್ಮೆಂಟ್ ಅಬೌಟ್ ದ ಸಿಂಪಲ್ ಸ್ಟೋರಿ ಆ್ಯಂಡ್ ವಿಲೇಜ್ ಸ್ಟೋರಿ, ಗ್ಲಾಮರ್ ಏನೇ ಇದ್ರೂ ದೇ ಆರ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ದ ಸ್ಟೋರಿ, ಡೆಪ್ತ್ ಇರಬೇಕು ಆ್ಯಂಡ್ ವೆರಿ ಸಿಂಪ್ಲಿಸಿಟಿ. ಅದೆಲ್ಲ ನೋಡಿದ್ರೆ ದೆನ್ ಟುಡೇ ಜೆಂಟಲ್ಮ್ಯಾನಲ್ಲಿ ಇವತ್ತಾಗಿರೋ ಲ್ಯಾಂಡ್ ಲಾರ್ಡ್ ಆಗಲಿ, ಪ್ರೊಡ್ಯೂಸರ್ ಅವರು ಈ ಸ್ಟೋರಿಗೆ ದೇ ಹ್ಯಾವ್ ಗಿವನ್ ದ ಇಂಪಾರ್ಟೆನ್ಸ್. ನಾನು ಇವತ್ತು ನಾವು ಮಾಡ್ತೀವಿ ಅಂದರೆ ವೆರಿ ಬ್ಯೂಟಿಫುಲಿ ವಿಜಯ್ ಪ್ರಕಾಶ್ ಆ್ಯಂಡ್ 2 ವಿಜಯ್ ಇದ್ದಾರೆ. ಸೊ ವಿಜಯ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್. ಸೊ 2 ವಿಜಯ್ ಸರ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗ್ರೇಟ್ ಸಕ್ಸಸ್. ಆ್ಯಂಡ್ ಪ್ರೊಡ್ಯೂಸರ್ ಸರ್, ದಯವಿಟ್ಟು ಡೋಂಟ್ ವರಿ ಅಬೌಟ್ ಇಟ್. ಆ್ಯಂಡ್ ರಚಿತಾ ರಾವ್, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್.
ಆ್ಯಂಡ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಬರೀ ಜೆಂಟ್ಸ್ಗೆ ಮಾತ್ರನಾ, ಲೇಡೀಸ್ಗೆ ಇರಬಾರ್ದಾ? ಯಾಕೆಂದರೆ ನಾವು ನಮ್ಮ ಏಜ್ಗೆ ನಾವೆಲ್ಲ ಕಲರ್ ಹಾಕಿ ಹಾಕಿ ಬೋರ್ ಆಗಿಬಿಡುತ್ತೆ ಯಪ್ಪ ಅಂತ. ಈ ಥರ ಒಂದು ಹೇರ್ ಸ್ಟೈಲ್ ಕೊಟ್ಟಾಗ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ನಮಗೆ. ಆ್ಯಂಡ್ ಆನಂದ್ ಆಡಿಯೋ ಸರ್, ರಿಯಲಿ ವಿ ಥ್ಯಾಂಕ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಆಡಿಯೋಸ್. ನಿಮ್ಮ ಸಪೋರ್ಟ್ ರಿಯಲಿ ಗ್ರೇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಂದು ಆನಂದ್ ಆಡಿಯೋ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇದಕ್ಕೂ ಮುಂಚೆ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ. ಇವಾಗ ವಿಶೇಷವಾಗಿ ಅತಿಥಿಗಳು ಮತ್ತು ಸಾಂಗ್ ಬಗ್ಗೆ. ಅತಿಥಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅಂತಂದರೆ ಅವರೆಲ್ಲ ಮುಖ್ಯ ಕಾರಣ. ನಾನು ಎಸ್ಪೆಷಲಿ ಗುರು ಸರ್ ಮತ್ತು ತರುಣ್ ಸರ್ಗೆ ಈ ಸ್ಟೇಜ್ ಮೂಲಕ ತುಂಬ ಆಭಾರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಂತಿದ್ದೀನಿ ಅಂದರೆ ಅವರು ಮುಖ್ಯ, ನನಗೆ ಎರಡು ಕಣ್ಣುಗಳಾಗಿ ಇಲ್ಲಿ ನನ್ನ ಹಿಂದೆ ನಿಂತು ಬೆಂತಟ್ಟಿದ್ದಕ್ಕೆ ನಾನು ಇಲ್ಲಿದ್ದೀನಿ. ಥ್ಯಾಂಕ್ ಯು ಗುರು ಸರ್ ಆ್ಯಂಡ್ ತರುಣ್ ಸರ್. ಆಮೇಲೆ ಈ ಲ್ಯಾಂಡ್ ಲಾರ್ಡ್ಗೂ ತರುಣ್ ಸರ್ಗೂ ಕಾಟೇರಿಗೂ ಒಂದು ಸಂಬಂಧ, ಗುರು ಶಿಷ್ಯರಿಗೂ ಪ್ರತಿ ಹಂತದಲ್ಲೂ ಚರ್ಚೆ ಮಾಡ್ತೀವಿ. ಇಲ್ಲಿ ಒಂದು ಪ್ರತಿ ಲೈನು ತರುಣ್ ಸರ್ಗೆ ಕೇಳ್ತೀನಿ, ಓಕೆ ಮಾಡ್ತೀನಿ. ಸೊ ಎಲ್ಲ ಹಂತದಲ್ಲೂ ಅವರು ನನಗೆ ಸಪೋರ್ಟ್ ಇರೋದು. ನನಗೇನೋ ಕನ್ಫ್ಯೂಸ್ ಇದ್ದರೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ, ಕೇಳ್ತೀನಿ. ತುಂಬ ಕ್ಲಾರಿಟಿ, ಯಾಕಂದರೆ ತರುಣ್ ಸರ್ಗಿದ್ದು ಕ್ಲಾರಿಟಿ ನಾ ಇಂಡಸ್ಟ್ರಿಯಲ್ಲಿ ಬೇರೆಯವ್ರು ನೋಡೋಕ್ಕಾಗಲ್ಲ. ತುಂಬ ಒಂದು ಕ್ಲಾರಿಟಿ. ಅವರು ಒಂದು ಯೋಚನೆ ಮಾಡಿ ಇದು ಹೇಳಿದ್ದಾರೆ ಅಂದರೆ ಅದು ಪಕ್ಕ ಅದು ವರ್ಕ್ ಆಗುತ್ತೆ ಅನ್ನೋದೇ ಒಂದು. ಸೊ ನಿಮ್ಮ ಟ್ಯಾಲೆಂಟ್ ನನ್ನ ಜೊತೆಗಿದ್ದದಕ್ಕೆ ಥ್ಯಾಂಕ್ ಯು ಸರ್. ಈ ಥರದ್ದೊಂದು ಸಿನಿಮಾ ಮಾಡೋಕ್ಕಾಯ್ತು. ಆಮೇಲೆ ಸತೀಶ್ ಸರ್ ನನಗೆ ಯಾವಾಗಲೂ ಅವರು ಕಾಟೇರ ನೋಡಿದ್ಮೇಲೆ ನನಗೊಂದು ಫೋನ್ ಮಾಡ್ತಾರೆ, ನನ್ನ ಕಂಟೆಂಟ್ ಬಗ್ಗೆ ಹೊಗಳ್ತಾರೆ. ಅಂದರೆ ಒಂದು ಆಫೀಸಿಗೆ ಕರೆದು ಅದು ವಿಶೇಷವಾಗಿ ಮಾತಾಡಿ ಈ ಥರದ್ದು ಮಾಡು ಅಂತ ಹೇಳೋದಿದೆಯಲ್ಲ, ಅದು ತುಂಬ ಖುಷಿ ವಿಚಾರ. ಸತೀಶ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಿಲನ ನಾಗರಾಜ್ ಮತ್ತು ಕೃಷ್ಣ ಅವ್ರಿಗೂ ಥ್ಯಾಂಕ್ ಯು. ಪ್ರೇಮ್ ಸರ್ ನನ್ನ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದ್ಭುತವಾದ ಒಬ್ಬ ಹೃದಯವಂತ ಅವರು. ಸೊ ನಾನು ಹೇಳಿದ ತಕ್ಷಣ ನಾನು ನಿಮ್ಮದೇ ಮೂವಿ ನಾನು ಬರ್ತೀನಿ ಅಂತ ಬಂದು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಪ್ರೇಮ್ ಸರ್. ಹಾಗೆ ನಮ್ಮ ಫ್ರೆಂಡ್ ರಂಜಿನಿ ಅವರು ಬಂದಿರೋ ಥ್ಯಾಂಕ್ ಯು. ಇಷ್ಟೇ. ಮತ್ತು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂತಂದರೆ ಒಂದು ಸ್ವಲ್ಪ ಹೇಳ್ತೀನಿ. ಭಟ್ರ ಹತ್ರ ಅಜಿನಿ ಸರ್ಗೆ ನಮಗೆ ಒಂದು ಒಳ್ಳೆ ಕಾಂಬಿನೇಷನ್. ಆ್ಯಕ್ಚುಲಿ ನನಗೆ ಚಾಲೆಂಜಿಂಗ್ ಆಗಿದ್ದು ಹೀರೋದು ಮತ್ತು ಚರಣ್ ರವ್ರದ್ದು ಒಂದು ಕಾಂಬಿನೇಷನ್ ಹಿಟ್ಟಿತ್ತು, ಎರಡು ಮೂವಿ. ಸೊ ಅದನ್ನ ಬ್ರೇಕ್ ಮಾಡಿ ನಾನು ಅಜಿನಿ ಸರ್ ನನ್ನ ಕಾಂಬಿನೇಷನ್ ಹೋದಾಗ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಥ್ಯಾಂಕ್ಸ್ ವಿಜಯ್ ಸರ್ ಹೇಳಬೇಕು. ಅವರು ನನಗೆ ಏನು ಹೇಳಿದ್ರು, ಸರ್ ಏನು ಯಾರಪ್ಪ ಮ್ಯೂಸಿಕ್ ಡೈರೆಕ್ಟರ್ ಸರ್, ನಾನು ಅಜಿನೇಶ್ ಅಂದ ಓಕೆ ಅಂತಂದರು. ಬಟ್ ಭಯ, ಆ ಜವಾಬ್ದಾರಿ ಇರುತ್ತಲ್ವ. ಸೊ ಆ ಜವಾಬ್ದಾರಿಯಿಂದ ನಾನು ಹೋದೆ. ಬಟ್ ಅಜ್ಜು ಸರ್ ಥ್ಯಾಂಕ್ ಯು. ಒಂದು ಗ್ರೇಟ್. ಇದು ಒಂದು ಸಾಂಗ್, ಇದೇ ಥರದ್ದು ಬೇರೆ ಸಾಂಗ್ಸು ಇದರಷ್ಟೇ ಅದ್ಭುತವಾಗಿದೆ. ಏನು ಅಂತಂದರೆ ಅಜ್ಜು ಸರ್ ನನಗೆ ಒಂದು ಯಾವಾಗಲೂ ಚರ್ಚೆ ಜಗಳ ಆಗಿರುತ್ತೆ. ಅವರು ಒಂದು ಮಾತು ಹೇಳ್ತಾರೆ, ನನ್ನ ನಂಬು ಅಂತ. ಯಾಕೆಂದರೆ ಅವ್ರು ನನಗೆ ಎಲ್ಲ ಸಿನಿಮಾ ಹಿಟ್ ಕೊಡ್ತಾ ಬಂದಿದ್ದಾರೆ. ಅವರು ಹೇಳೋದು ಒಂದೇ, ನನ್ನ ನಂಬು ನೀನು, ನಾನು ಕೊಡ್ತೀನಿ ಅಂತ. ನಾನು ಏನೋ ಚರ್ಚೆ ಮಾಡಿ ಆಯ್ತು ಸರ್ ನೀನು ನಂಬಿದ್ದೀನಿ, ನಾಳೆ ಕಳಿಸಿ ಅಂತ ಅವ್ರು. ನಾಳೆ ಬೆಳಗ್ಗೆ ಅದೊಂದು ಅದ್ಭುತ ಕ್ರಿಯೇಟ್ ಆಗಿರುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮನ್ನ ಯಾವಾಗಲೂ ನಂಬ್ತೀನಿ ನಾನು. ಇವಾಗ ಬ್ಯಾಕ್ಗ್ರೌಂಡ್ ವಿಚಾರವಾಗಿ ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೇಲೆ ರಚಿತಾ ಮೇಡಮ್, ವಿಜಯ್ ಸರ್, ಒಂದು ಏನು ಅಂತಂದರೆ ಅವ್ರು ಈ ಪಾತ್ರಕ್ಕೆ ಒಪ್ಕೊಂಡಿದ್ದು ಅಂತ ನಾನು ಇದಕ್ಕಿಂತ ಮುಂಚೆ ಎಲ್ಲ ಸ್ಟೇಜಲ್ಲಿ ಹೇಳಿದ್ದೆ. ಅದು ಹೇಗೆ ಜೀವಿಸಿದ್ದಾರೆ ಅನ್ನೋದಕ್ಕೆ ಇದು ಸಾಂಗ್ ಎಕ್ಸಾಂಪಲ್. ನಿನ್ನೆ 4 ಗಂಟೆ ಯಾಕೆ ಆಯಿತು ಅಂತಂದರೆ ಈ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಈ ಪಾತ್ರಕ್ಕೆ ಜೀವಿಸಿದ್ದಕ್ಕೆ ಎಲ್ಲರೂ ರೀಕ್ರಿಯೇಟ್ ಮಾಡೋಕ್ಕಾಯಿತು. ಅಂದರೆ ಈ ಅವರ ಆ ಭಾವನೆಗೆ ಅವ್ರು ಮತ್ತೆ ಪ್ರೋಗ್ರಾಮ್ ಮಾಡಬೇಕಾಯ್ತು. ಪ್ರಕಾಶ್ ಸರ್, ವಿಜಯ್ ಪ್ರಕಾಶ್ ಸರ್ ಅದು ನೋಡಿದರು. ಆ ಎಕ್ಸ್ಪ್ರೆಷನ್ಗೆ ನಾನು ಮತ್ತೆ ಇದು ಮಾಡೋಕ್ಕೆ ಅವರು ಇದು ಮಾಡಿದ್ರು. ಅಂದರೆ ಅಷ್ಟೊಂದು ಎಲ್ಲರೂ ಒಂದು ಸೇರಿ ಅದ್ಭುತ ಒಂದು ಕ್ರಿಯೇಟ್ ಮಾಡಿದ್ರು. ಅಂದರೆ ಆ ವರ್ಕ್ ಪ್ಯಾಷನ್ಗೋಸ್ಕರ ನಾವು ನಿನ್ನೆ ಅಷ್ಟಿದೆ. ಆಲ್ರೆಡಿ ಎಲ್ಲವೂ ಮುಗಿದೋಗಿತ್ತು. ಬಟ್ ಈ ವಿಜುವಲ್ಗೆ ನಾವು ಬೇರೆ ಎಲ್ಲ ಆ್ಯಂಗಲಲ್ಲೂ ಸಪೋರ್ಟ್ ಮಾಡಲೇಬೇಕಂತ ಎಲ್ಲರೂ ಎದ್ದಿದ್ದು ನಿನ್ನೆ ನೈಟ್ ಈ ಥರದ್ದೊಂದು ಕಂಪ್ಲೀಷನ್ ಅಷ್ಟೇ. ಬಿಟ್ಟರೆ ಇನ್ನೇನು ಲೇಟ್ ಆ ಥರದ್ದು ಏನೂ ಇಲ್ಲ ಸರ್. ಥ್ಯಾಂಕ್ ಯು. ವಿಜಯ್ ಸರ್, ನಿಮ್ಮ ಜೊತೆ ಇದಕ್ಕೂ ಮುಂಚೆ ಗುರುಗಳು ಎಕ್ಸ್ಟ್ರಾಡಿನರಿ ಸಾಂಗ್ ಸರ್. ನನಗೆ ಒಂದು ಐಡೆಂಟಿಟಿನೇ ಆ ಸಾಂಗ್ ಕೊಡ್ತೀವಿ. ಆ್ಯಕ್ಚುಲಿ ನಮ್ಮೂರಲ್ಲಿ ಹೋದರೆ ಎಲ್ಲ ಟೀಚರ್ಸು ನನಗೆ ಆ ಸಾಂಗಿಂದ ಗುರುತಿಸ್ತಾರೆ. ಅಂದರೆ ಈ ಒಂದು ಸಾಂಗ್ ಅದಕ್ಕೆ ಕಾರಣ ನೀವು. ಮತ್ತು ಅದರಲ್ಲಿ 2 ಸಾಂಗ್ ಆಣೆ ಮಾಡಿ ಹೇಳ್ತೀನಿ, ಅದರಲ್ಲೂ ನೀವು ನನ್ನ ಜೊತೆಗೆ ನಿಂತು ಒಳ್ಳೆ ಸಾಂಗ್ ಕೊಡ್ತೀರಾ. ಸೊ ಈ ಸಾಂಗ್ ನನಗೆ ನೀವು ಜೊತೆಯಾಗಿ ನಿಂತಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಯೋಗರಾಜ್ ಭಟ್ರು ಸರ್ಗೆ ಅಷ್ಟೇ ಅವ್ರಿಗೆ ಹೇಳಿದ್ದೆ, ಇದಕ್ಕಿಂತ 2 ಸಿನಿಮಾ ಬರೆದಿದ್ರು ಬಟ್ ಹಿಟ್ ಆಗಿರಲಿಲ್ಲ.
ನೀವು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಡೈರೆಕ್ಟ್ರಿಗೆ ಹಿಟ್ ಕೊಡ್ತೀರಾ, ನನಗೆ ಕೊಟ್ಟೇ ಇಲ್ಲ, 2 ಸಾಂಗ್ ಸುಮ್ಮನೆ ಬರ್ಸ್ಕೊಂಡು ಹೋಗಿದ್ದೀನಿ, ಹಿಟ್ ಆಗಿಲ್ಲ ಅಂತ ಹೇಳಿದೆ. ಬಾರ ಈ ಸರಿ ಹಿಟ್ ಕೊಡ್ತೀನಿ, ಬಟ್ ನೀನೇನು ಇದಕ್ಕೆ ಎಕ್ಸ್ಟ್ರಾ ಮಾತಾಡೋಂಗಿಲ್ಲ, ನಾನು ಬರಿತೀನಿ ಅಂದು ಈ ಥರದ್ದು ಒಂದು ಸಾಂಗ್. ಅಂದರೆ ವಿಜಿ ಸಾರ್ಗೂ ಭಟ್ರಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಅವ್ರು ಬರೆದ ಕಾಂಬಿನೇಷನ್ ಅವತ್ತು ಹಳೆ ಪಾತ್ರೆಯಿಂದ ಹಿಡಿದು ಇವತ್ತು ನಿಂಗವರೆಗೂ ಒಂದು ಗುಡ್ ಕಾಂಬಿನೇಷನ್ಸ್. ಅಂದರೆ ಅವ್ರು ಅವರು ಇಮ್ಯಾಜಿನ್ ಮಾಡಿ ಒಂದು ಬರೆದ್ರೆ ಆ ಸಾಂಗ್ ಶೋರಾಗಿ ಹಿಟ್ ಆಗುತ್ತೆ. ಅದು ಅವರು ಹೇಳ್ತಾ ಇರ್ತಾರೆ ಕೂಡ. ಸೊ ಅದು ಸತ್ಯ ಆಗಿದೆ. ಇಷ್ಟೇ ಹೇಳಿ ಇದು ಮಾಡ್ತೀನಿ. ಮೇಡಮ್ ಥ್ಯಾಂಕ್ ಯು, ಅದ್ಭುತವಾಗಿ ಹೇಳಿದ್ದೀನಿ ಇದಕ್ಕೆ ಮುಂಚೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ, ನಾನು ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಹೊತ್ತು ಟೈಮ್ ತೊಗೊಳೋದಕ್ಕೆ ಇಷ್ಟಪಡಲ್ಲ ನಾನು. ಬಂದಿದ್ದಂಥ ಎಲ್ಲ ನನ್ನ ಆತ್ಮೀಯರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಯಿತು ನಿಮ್ಮ ಎಲ್ಲರ ವಿಶಸ್, ನಮ್ಮ ಸಿನಿಮಾಗೆ ನೀವೆಲ್ಲರೂ ಕೊಟ್ಟಂಥ ಸಪೋರ್ಟ್. ಥ್ಯಾಂಕ್ಸ್ ಅಲಾಟ್. ದಿಸ್ ರಿಯಲಿ ಮೀನ್ಸ್ ಅಲಾಟ್ ನನಗೆ, ನನ್ನ ತಂಡದಕ್ಕೆ. ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ತುಂಬ ಥ್ಯಾಂಕ್ಸ್. ಗೊತ್ತು ತುಂಬ ಚಳಿ ಇದೆ, ಚಳಿಲೂ ತುಂಬ ತಾಳ್ಮೆಯಿಂದ ಪ್ರೀತಿಯಿಂದ ಎಲ್ಲರೂ ನಮ್ಮ ಜೊತೆ ಇದ್ದೀರಾ. ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹಾಡನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಈ ಹಾಡನ್ನ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನು ಕಾಯ್ತಿದ್ದೆ ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಿಂಗವ್ವ ಅಂತ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ನಾನು. ಆ್ಯಂಡ್ ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಒಳ್ಳೆ ಕಂಪೋಸಿಷನ್, ತುಂಬ ಚೆನ್ನಾಗಿದೆ ನಿಮ್ಮ ಕೊರಿಯೋಗ್ರಫಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹಿತ್ತಲಕ್ಕ ಕರಿಬೇಡ ಮಾವ, ಆ ಕಂಪೋಸಿಷನ್ ನಂಗೆ ಸಖತ್ ಇಷ್ಟ. ಈ ಸಿನಿಮಾದಲ್ಲಿ ಆ ಒಂದು ಅವಕಾಶ ಇರಲಿಲ್ಲ ನಮಗೆ, ಬಟ್ ಈ ಹಾಡನ್ನ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್, ಅಜ್ನೀಶ್ ಸರ್, ನಿಮ್ಮ ಹಾಡುಗಳು ನನಗೆ ನಮ್ಮ ಇಂಡಸ್ಟ್ರಿ ಇರುವಂಥ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ ತುಂಬ ಪ್ರೀತಿ ಆ್ಯಂಡ್ ಅಭಿಮಾನ ಸರ್. ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ, ಪಂಚಪ್ರಾಣ. ನೀವು ಕೊಟ್ಟಂಥ ಎಲ್ಲ ಹಾಡುಗಳು, ಕಾಂತಾರ ಆಗಿರ್ಬೋದು, ನಿಮ್ಮ ಎಲ್ಲ ಆಲ್ಬಮ್ಸ್ ಆಗಿರ್ಬೋದು, ಎಲ್ಲ ಸಿನಿಮಾದು ನನಗೆ ತುಂಬಾ ಇಷ್ಟ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ನಿಂಗವ್ವ ಅದು ನನ್ನ ಮೋಸ್ಟ್ ಫೇವ್ರೆಟ್ ಸರ್. ಅದು ನನ್ನ ಹಾಡು ಅಂತ ಹೇಳ್ತಿಲ್ಲ, ಆ ಟ್ಯೂನೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಭಟ್ರು ಬರೆದಂಥ ಲೈನ್ಸ್ ಏನಿದೆ ವೆರಿ ಕ್ಯಾಚಿ, ತುಂಬ ಈಸಿಯಾಗಿ ಹಾಡುವಂಥ ಒಂದು ಲೈನ್ಸ್ ಅದು. ಆ್ಯಂಡ್ ವಿ ಪಿ ಸರ್ ಗೊತ್ತು ಹೌ ಮಚ್ ಐ ಲೈಕ್ ಹಿಮ್, ಹೌ ಮಚ್ ಐ ಲವ್ ಹಿಮ್ ಅಂತ. ಲವ್ ಯು ಸರ್. ಆ್ಯಂಡ್ ನನ್ನ ವಿ ಪಿ ಸರ್ ಅವರ ಕಾಂಬಿನೇಷನಲ್ಲಿ ಸೀರೆಲೇ ಹುಡುಗಿರ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಆ ಒಂದು ಹಿಟ್ ಕಾಂಬಿನೇಷನ್ ಅಂತ. ಆ್ಯಂಡ್ ಹಲವಾರು ಸಾಂಗ್ಸ್ ನಿಮ್ಮ ಗಾಯನದಲ್ಲಿ ನನ್ನ ಅಭಿನಯ. ಆ್ಯಂಡ್ ಇದು ಒನ್ ಆಫ್ ದ ಆಲ್ಬಮ್ಸಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಆಗಿ ಲಿಸ್ಟಕ್ಕೆ ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನನ್ಯ ಭಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ವಾಯ್ಸ್ ಎಲ್ರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾಗಿದೆ. ಆ್ಯಂಡ್ ನೀವು ಟ್ರ್ಯಾಕ್ ಸಿಂಗರ್ನ ವೇದಿಕೆ ಮೇಲೆ ಕರೆಸಿದ್ರಂತೆ, ಅಲ್ಲ, ನೀವು ಯು ಆರ್ ಅ ಸಿಂಗರ್, ಅದಕ್ಕೆ ನಿಮಗೆ ವೇದಿಕೆ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಯ್ಸ್ ಕೂಡ ತುಂಬ ಜೊತೆ, ನಿಮ್ಮ ವಾಯ್ಸಿಂದ ನಾವು ಆ ಸಾಂಗ್ನ ನಮ್ಮ ಕೊರಿಯೋಗ್ರಫಿ ಟೈಮಲ್ಲಿ ನಾವು ಶೂಟ್ ಮಾಡಿರೋದು. ಆ್ಯಂಡ್ ನಿಮ್ಮ ವಾಯ್ಸ್ಗೆ ನನ್ನ ಒಂದು ಲಿಪ್ ಸಿಂಕ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ನೆವರ್ ಸೇ ದ್ಯಾಟ್. ಓಕೆ, ಎಲ್ಲ ಅದಾದ್ಮೇಲೆ ಇನ್ನು ಸ್ವಾಮಿ ನೀವು ವೇದಿಕೆ ಮೇಲೆ ಬರಲೇಬೇಕು. ಗುಬ್ಬಚ್ಚಿದರ ಕೂರೋದಲ್ಲ ಅಲ್ಲಿ, ನಮಗೂ ಚಳಿ ಆಗ್ತಿದೆ. ಸ್ವಾಮಿ, ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಮತ್ತು ಜಡೇಶ್ ಸರ್, ಇವರಿಬ್ರು ಆ ಒಂದು ಕಾಂಬಿನೇಷನ್, ನಾವು ಇವತ್ತೆಲ್ಲ ಜೋಡಿಯನ್ನ ನಾವು ಇನ್ವೈಟ್ ಮಾಡಿದ್ವಿ. ಇವರೇ ಒಂದು ದೊಡ್ಡ ಜೋಡಿ ನಮ್ಮ ಸಿನಿಮಾದಲ್ಲಿ. ಇವ್ರ ಮಾತು, ಅವರ ತಾಳ್ಮೆ, ಇಲ್ಲ ಅವ್ರ ಕೂಗಾಟ, ಇವ್ರ ತಾಳ್ಮೆ ನೋಡಿ ಅಂದ್ರೆ ಮಜಾ ಇತ್ತು ಇವರಿಬ್ರು ಕಾಂಬಿನೇಷನ್. ಸ್ವಾಮಿ ಸರ್ ಅವರ ಒಂದು ಸಿನಿಮಾಟೋಗ್ರಫಿ, ನನಗೆ ಸೀತಾರಾಮ ಕಲ್ಯಾಣದಲ್ಲಿ ಕೆಲಸ ಮಾಡಿರೋದು, ನಾನು ಒಳ್ಳೆ ಫ್ರೆಂಡ್. ಥ್ಯಾಂಕ್ ಯು ಸ್ವಾಮಿ, ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಕ್ಕೆ ನಮ್ಮನ್ನು ಅದ್ಭುತವಾಗಿ ಕಾಣಿಸ್ತಿದ್ದೀವಿ ನಾವು ಫ್ರೇಮಲ್ಲಿ, ಹಾಡಿನಲ್ಲಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ತುಂಬ ಥ್ಯಾಂಕ್ಸ್ ಸರ್. ತುಂಬ ಖುಷಿಯಾಯಿತು ನಿಮ್ಮ ಒಂದು ನಿರ್ಮಾಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಹೇಳಿರೋ ಹಾಗೆ ತಲೆ ಕೆಡಿಸ್ಕೋಬೇಡಿ ಸರ್, ಸಿನಿಮಾ ಚೆನ್ನಾಗಿದೆ ಅಷ್ಟೇ. ಈ ವೆದರ್ ಎಷ್ಟು ತಣ್ಣಗಿದೆಯೋ ಹಾಗೆ ತಣ್ಣಗಿರಿ ಇವಾಗ ಇನ್ನು ಮೇಲಿಂದ, ಅರ್ಥ ಆಯ್ತಾ? ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಾಚಯ್ಯ ತುಂಬ ಥ್ಯಾಂಕ್ಸ್. ನಮ್ಮಿಬ್ಬರ ಸಿನಿಮಾ ಜಾನಿ ಎಸ್ ಪಾಪ, ಅಜ್ನೀಶ್ ಸರ್ ಅವರ ಮ್ಯೂಸಿಕ್ ಅದು. ಆ್ಯಂಡ್ ಕಲರ್ ಕೂಡ ವಿ ಪಿ ಸರ್ರೇ ಹಾಡಿರೋದು. ಸಿ ಓಡೋ ಕಾಂಬಿನೇಷನ್ ಅಲ್ವಾ ಇದು. ಆ್ಯಂಡ್ ನಿಂಗವ್ವ ಸಾಂಗ್ ಶೂಟ್ ಮಾಡಬೇಕಾದ್ರೆ ವಿಜಯ್ ಸರ್ ಅವರ ಒಂದು
ಆ ಪೋಲಿತನ ತುಂಟತನ ಎಲ್ಲ ಕಾಣಿಸುತ್ತೆ ಅದು. ಆ್ಯಂಡ್ ನಾವಿಬ್ರು ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಅನಿಸ್ತಿಲ್ಲ. ವಿ ವರ್ ಲಿಟ್ರಲಿ ಲಿವಿಂಗ್ ದ ಕ್ಯಾರೆಕ್ಟರ್, ನಾನು ಮತ್ತು ವಿಜಯ್ ಸರ್. ಫಸ್ಟ್ ಇನಿಷಿಯಲಿ ಅದು ಸ್ವಲ್ಪ ಹೆಂಗೆ ಮಾಡ್ಬೋದು ಅಂತ ಇಬ್ಬರು ಪ್ಲ್ಯಾನ್ ಮಾಡ್ತಿದ್ವಿ. ಆಮೇಲೆ ಭೂಷಣ್ ಮಾಸ್ತರ್ ನಾವು ಇಷ್ಟು ಜನ ಸೇರಿಕೊಂಡು 5 ಜನನು ಎಷ್ಟು ಚೆನ್ನಾಗಿ ನಮ್ಗೆ ಆ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು ಅಂದರೆ ಇಡೀ ಸಿನಿಮಾದಲ್ಲಿ ನಾವು ಟ್ರಾವೆಲ್ ಮಾಡಿದ್ರು ಈ ಹಾಡಲ್ಲಿ ಇರೋಂಥ ಕೆಮಿಸ್ಟ್ರಿ ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಎಷ್ಟು ಇಷ್ಟ ಆಯ್ತು ನಿಮಗೆ ಹಾಡು? ಸ್ಪೀಕ್. ಚಳಿ ಆಗ್ತಿದೆ. ಹಿಂಗೆ ಹೇಳೋಕ್ಕಾಗತ್ತಪ್ಪ ಅಂದರೆ ಇವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅಂದರೆ ಲೈಕ್ ಎಷ್ಟು ಇಷ್ಟ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದೇ ಖುಷಿಲಿ ಕೂತಿದ್ದೀನಿ, ಎಲ್ಲರ ಬಗ್ಗೆನೂ ಮಾತಾಡಬೇಕು, ನಂದು ಅವಕಾಶ ಬರಲಿ ಅಂತ. ಸ್ವೀಟ್. ಬಟ್ ನನ್ನ ಪ್ರಶ್ನೆ ಏನು ಗೊತ್ತಾ, ಹೆಂಗೆ ಅನಿಸ್ತು ಸಾಂಗ? ಹೀಗೆ ಹೀಗೆ ಥ್ರೂ ಔಟ್ ದ ಫಿಲಮ್ ನಾವು ಕೆಲಸ ಮಾಡಿರೋದು. ಈ ಒಂದು ಸಲಿಗೆ ನನಗೆ ಅವರ ಒಂದು ಸಿನಿಮಾ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ದು ಜಾನಿ ಇದು ಅವರ ಆ ಸಿನಿಮಾ ವಿಜಯ್ ಸರ್ ನಿರ್ಮಾಣ ಮಾಡಿರೋದು. ಸೊ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಇರುವಂಥ ಒಂದು ಬಾಂಡಿಂಗ್, ಆ ಒಂದು ಫ್ರೆಂಡ್ಶಿಪ್ ಈ ಸಿನಿಮಾದಲ್ಲಿ ಹಾಗೆ ಕಂಟಿನ್ಯೂ ಆಯಿತು. ಇನ್ಫ್ಯಾಕ್ಟ್ ಅವರು ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು, ಹೆಂಗೆ ಮಾಡ್ತಾರೆ ರಚಿತಾ ಈ ಪಾತ್ರನ, ಹೆಂಗೆ ಮಾಡ್ತಾರೆ ಅಂತ. ಸಿನಿಮಾ ಸ್ಟಾರ್ಟಿಂಗ್ ಶೂಟಿಂಗ್ ಟೈಮಲ್ಲಿ ಈ ಸಾಂಗ್ ಹೆಂಗೆ ಮಾಡ್ಬೋದು, ಹೆಂಗೆ ಮಾಡೋಣ ಅಂತ ಪ್ರಶ್ನೆ ಇದ್ದಿದ್ದು, ಕ್ವೆಶ್ಚನ್ ಮಾರ್ಕ್. ಫೈನಲಿ 5 ಜನನೂ ಸೇರಿ ಅದು ಮ್ಯಾಜಿಕ್ ಆಯಿತೋ ಏನಾಯಿತೋ ಗೊತ್ತಿಲ್ಲ. ಅದ್ರ ಜೊತೆಗೆ ಮ್ಯಾಜಿಕ್ 5 ಜನ ಜೊತೆಯಲ್ಲಿ ಇವರು 3 ಜನ ಕೊಟ್ಟಂಥ ಒಂದು ಬ್ಯೂಟಿಫುಲ್ ಸಾಂಗ್, ನಾವು 5 ಜನ ಸೇರಿ ಅದನ್ನು ತುಂಬ ಚೆನ್ನಾಗಿ ನಮ್ಮ ಕೈಲಾದಷ್ಟು ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ವಿ. ಐ ಹೋಪ್ ಈ ಹಾಡು ರಿಲೀಸ್ ಆಗಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಹೇಗೆ ಅನ್ನಿಸ್ತಪ್ಪ ಸಾಂಗು? ನಂಗೆ ತುಂಬ ಇಷ್ಟ ಆಯಿತು, Thank ತುಂಬ ಮುದ್ದಾಗಿದೆ. ಈ ಹಾಡು ಎಲ್ಲ ಕಪಲ್ಸ್ಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ. ಥ್ಯಾಂಕ್ ಯು ಸೊ ಮಚ್. ತುಂಬ ಮೊದಲೇ ಬಂದು ಕಾದಂಥ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ಕೊತೀವಿ. ತುಂಬ ಹೊತ್ತು ಕಾದಿದ್ದೀರಾ, ದಯಮಾಡಿ ಕ್ಷಮೆ ಇರಲಿ. ಈ ನಾವೆಲ್ಲ ಯಾವಾಗ ಚಿಕ್ಕ ಮಕ್ಕಳಾಗಿ ಹೋಗ್ತೀವಿ ಅಂದರೆ ನಮಗೆ ನೀವೆಲ್ಲ ಕೂತಾಗ ಇದಕ್ಕೆ ಜೀವ ಕೊಟ್ಟಂಥ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಸಿಂಗರ್ಸ್ ಆಗ್ಬೋದು, ಪ್ರಕಾಶ್ ಸರ್, ಅದನ್ನೆಲ್ಲ ನಾವು ಮಾಡ್ತೀವಿ, ಎಲ್ಲ ಎಂಜಾಯ್ ಮಾಡಿದಾಗ ಸಾಂಗ್ ಹಿಟ್ಟಾಯಿತು ಅನ್ನೋ ಒಂದು ಖುಷಿ ಆದಾಗ ನಾವು ಈ ಥರ ಸ್ಟೇಜ್ ಮೇಲೆ ಬಂದಾಗ ಆ ಸಣ್ಣ ಮಕ್ಕಳ ಥರ ಹೋಗ್ತೀವಿ. ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ದಟ್ ಈಸ್ ವಾಟ್ ಕಾಲ್ಡ್ ಸಕ್ಸಸ್ ಅನ್ಕೋತೀನಿ. ಅಂದರೆ ಅದೇ ದೇವರ ಆಶೀರ್ವಾದ ಯಾವತ್ತೂ. ಅದು ನಮ್ಮನ್ನು ಚಿಕ್ಕ ಮಕ್ಕಳು ಮಾಡುತ್ತೆ. ಅಂದರೆ ಮಾತು ಕಡಿಮೆ ಮಾಡಿಬಿಡುತ್ತೆ ಖುಷಿಗೆ. ಸ್ಪೆಷಲಿ ಮನುಷ್ಯ ಖುಷಿ ದುಃಖ ಆದಾಗ ಮಾತು ಕಡಿಮೆ ಮಾಡ್ತಾನಲ್ಲ, ಹಂಗೆ ಈ ಖುಷಿನ ನಾನು ಕಡಿಮೆ ಆದೆ. ಅಂದರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬ ಪುಟ್ಟವನಾಗೋಗಿದ್ದೀನಿ ಈ ವಿಷಯದಲ್ಲಿ. ಗ್ರೇಟ್ ಥ್ಯಾಂಕ್ಸ್ ಟು ಅಜನೀಶ್, ಬಾಬಿ ಮೇಡಮ್, ಲೈಕ್ ಆ್ಯಂಡ್ ಹ್ಯಾಟ್ಸ್ ಆಫ್ ನಿಮಗೆ. ಮತ್ತು ಆ ಟ್ರ್ಯಾಕ್ ಸಿಂಗರ್ ಅಂತ ಅನ್ಬೇಡಮ್ಮ. ಇವು ಹಾಡಿದ್ದೀರಾ, ಅದು ನಾವು ಡ್ಯಾನ್ಸ್ ಮಾಡಿದ್ದೀವಿ, ನಾನು ಎಂಜಾಯ್ ಮಾಡಿದ್ದೀನಿ, ಹೇಳು ಮಾವ ಅನ್ನೋದೆಲ್ಲನೂ. ಅದಕ್ಕಿನ್ನ ಇನ್ನೇನಮ್ಮ. ಅದು ಬಿಟ್ಟು ದಯವಿಟ್ಟು ಕ್ಷಮಿಸಪ್ಪ ಭೂಷಣ್ ಮಾಸ್ಟರ್, ನಿನ್ನ ಹೆಸರಿಲ್ಲ ಅಂತ ತಾನು ಕೇಳಿದ್ದಕ್ಕೆ ದಯಮಾಡಿ ಕ್ಷಮೆ ಇರಲಿ. ಯಾರದು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ. ಸಾರಿಪ್ಪ, ಸಾರಿಮ್ಮ, ಸಾರಿ. ನಾನು ಭೂಷಣ್ ಅವಾಗಿನ್ನ ಮಾಸ್ಟರ್ ಆಗಿರಲಿಲ್ಲ. ನಾನು ಫಸ್ಟು ನಮ್ಮ ಜಡೇಶ್ ಕೇಳಿದೆ, ನಂಗೆ ಯಾರೋ ಭೂಷಣ್ ಅಂತ ತುಂಬ ದೊಡ್ಡ ಮಾಸ್ಟ್ರು, ನಾನು ನೋಡಿದ್ದೀನಿ ಪ್ರಭುದೇವ ಸಾರ್ ಜೊತೆ ಎಲ್ಲ ಮಾಡೋರೆ, ನಾನು ಮಾಡಲ್ಲಪ್ಪ ಅಂತ. ಜಡೇಶ್ ಸರ್ ಇಲ್ಲ ನೀವು ಮಾಡಿ, ಜಡೇಶ್ ಬಿಡಲ್ಲ, ವ್ಯಾಪಾರ ಕಡಿಮೆನೇ ಮಾಡಲ್ಲ. ಆಮೇಲೆ ನೋಡ್ತೀನಿ, ನಾನು ಒಟ್ಟಿಗೆ ಎಲ್ಲ ಒಂದು ಸಿನಿಮಾಲಿ ಒಟ್ಟಿಗೆ ಮಾಡಿದ್ವಿ, ಇನ್ನೂ ಅವಾಗ ಮಾಸ್ಟರ್ ಆಗಿರಲಿಲ್ಲ. ಅವಾಗ ಇನ್ನೂ ಒಂದು ಸ್ವಲ್ಪ ನನಗೆ ಜಾಸ್ತಿ ಖುಷಿ ಆಯ್ತು. ಯಾಕೆಂದರೆ ನಮಗೆ ಡ್ಯಾನ್ಸ್ ಬರಲ್ಲ, ಏನಿದ್ರು ಎಲ್ಲ ಅಭಿನಯ ಮಾಡೋದು ಹಿಂಗೆ ಅನ್ನೋದು ಮಾಡಬೇಕು ನಾವು. ಸುತ್ತಮುತ್ತ ಅನ್ನೋದು ಹಿಂಗೆ ಅಂದ್ಬಿಡ್ತೀವಿ ಅಷ್ಟೇ. ಆಮೇಲೆ ತುಂಬ ಖುಷಿ ಆಯ್ತಮ್ಮ. ನಾನು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ನ ಎಂಜಾಯ್ ಮಾಡೋದಕ್ಕೆ ನನಗೇನು ಮಾತು ಬರ್ತಿಲ್ಲ. ನಮಗೆ ಸರ್ ಮೊದಲು
ಅವಾಗೆಲ್ಲ ಎಸ್ ಪಿ ಸಾರು PB ಸಾರು ಅಂತ ಕೇಳ್ತಾ ಇದ್ವಿ. ಆನೆಸ್ಟಿ ಸ್ಪೀಕಿಂಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ನಮ್ಮ ಕನ್ನಡದಲ್ಲಿ ಇವತ್ತು ನೀವು ನಮ್ಗೆ ಯಾವಾಗಲೂ ಕೇಳಂಗೆ ಮಾಡ್ತೀರಾ ಸಾಂಗು, ಮನಸ್ಸಿಗೆ ಮುಟ್ಟಿಸ್ತೀರಾ ಸರ್. ನಿಜವಾಗ್ಲೂ ನಮಗೊಂದು ದೊಡ್ಡ ಕೊಡುಗೆ ಅಂದರೆ ಅದನ್ನು ತಾವು ಸರ್. ನನಗೆ ಯಾವಾಗಲೂ ನಿಮ್ಮ ವಾಯ್ಸ್ ಆ ದೇವರು ನಿಜವಾಗ್ಲೂ ಇನ್ನೂ 100 ವರ್ಷ ಹಂಗೆ ಇಡಲಿ ಸರ್. ಅದನ್ನು ನಾವು ಕೇಳ್ಕೊತೀವಿ ಸರ್ ಯಾವಾಗಲೂ. ಯಾಕಂದರೆ ನೀವು ನಿಜವಾದ ಜೀವ ತುಂಬೋರು. ಸೊ ಭಟ್ರೆ, ನಾನು ಯಾವತ್ತೂ ಅವ್ರನ್ನ ಭಟ್ರೆ ಅನ್ನಲ್ಲ, ಗೌರವ ಇಟ್ಕೋತೀನಿ ಸಾರ್ ಪ್ರೀತಿಯಿಂದ. ಹಂಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಲುಗಳಲ್ಲಿ ಗೊತ್ತಾಗತ್ತೆ. ನಾನು ಅವರು ಮಾತಾಡೋದು ಕಡಿಮೆ, ತುಂಬ ದಿವಸ ಆದಮೇಲೆ ಮಾತಾಡ್ತೀವಿ, ತಿಂಗಳನ್ಗಟ್ಲೆ ಆದಮೇಲೆ ಮಾತಾಡ್ತೀವಿ. ಬಹುಶಃ ನಾವು ಇದನ್ನು ನಾವೊಂದು 1 ವರ್ಷ 2 ವರ್ಷ ಆಗಿತ್ತು ನಾವಿಬ್ಬರು ಸುಮ್ಮನೆ ಹಲೋ ಚೆನ್ನಾಗಿದ್ದೀವಿ ಅಂತ ಮಾತಾಡಿದ್ವಿ. ಮತ್ತೆ ಸಾಂಗ್ಗೆ ಸೇರಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಎಲ್ಲ ಹಿಟ್ ಸಾಂಗ್ಗಳಲ್ಲಿ 90% ನಿಮ್ಮದೇನೆ, ನಿಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ ಯಾರು. ಮತ್ತು ತರುಣ್ ಮನೆಯವರು, ಪ್ರೇಮ್ ಮನೆಯವರು, ಡಾರ್ಲಿಂಗ್ ಕೃಷ್ಣ ಮತ್ತು ಅವ್ರ ಮನೆಯವರು, ಮತ್ತು ನಮ್ಮ ಸತೀಶ್ ಹೀಗೆಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ತುಂಬ ಥ್ಯಾಂಕ್ಸ್. ಅಷ್ಟು ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಬಿಡುವಿನ ಸಮಯ ನಮ್ಮಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿದ್ದಕ್ಕೆ. ಜೊತೆಯಲ್ಲಿ ಇನ್ನೇನಪ್ಪ ಹೇಳೋದು, ನನ್ನ ಖುಷಿ ದೇವರನ್ನೇ ನಮ್ಮ ತಾಯಣ್ಣ ಏನೂ ಮಾತಾಡೋಕ್ಕೆ ಬರ್ತಿಲ್ಲ ಸರ್, ಅಷ್ಟು ಖುಷಿ ಪಟ್ಬಿಟ್ಟಿದ್ದೀನಿ ನಾನು. ಅಂದರೆ ಈಗ ಜನರಲಿ ಹೌದು, ಇವಾಗ ಆ ಗೆಟಪ್ ಹಾಕ್ದಾಗಲೇ ನಮಗೊಂದು ಭಯ ಇರುತ್ತೆ. ನಾನು ಏನು ಅನ್ಸ್ಕೋತೀನೋ ಗೊತ್ತಿಲ್ಲ, ಹೊರಗಡೆ ಏನಂತಾರೆ ಗೊತ್ತಿಲ್ಲ ಅನ್ನೋದು, ಅದರದ್ದು ಸೂಕ್ಷ್ಮತೆ ಗೊತ್ತಾಯ್ತು ಇವತ್ತು. ವರ್ಕ್ ಆಗುತ್ತೆ ಅದು ಅಂತಂದರೆ ಅಲ್ಲಿ ಏಜ್ ಕೌಂಟ್ ಆಗದಿರ, ಗೆಟಪ್ ಕೌಂಟ್ ಆಗದಿರ ಪರ್ಫಾರ್ಮೆನ್ಸು ಕೌಂಟ್ ಆಯಿತು ಅಂತ ಒಬ್ಬರು ಹೇಳ್ತಾ ಇದ್ದಾರೆ, ಒಬ್ರು ಗೆಟಪ್ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ಇದು ಈ ಪರೀಕ್ಷೆ ಬರೆದಂಥ ಒಂದು ಭಯ ಇರುತ್ತಲ್ಲ, ಆ ಭಯದಲ್ಲೇ ಒದ್ದಾಡ್ತಾ ಇರ್ತೀವಿ ಯಾವಾಗಲೂ. ಈಗ ಅದು ನನಗೆ ತುಂಬ ಒಬ್ಬ ಒಬೀಡಿಯಂಟ್ ಸ್ಟೂಡೆಂಟ್ ಥರ ಮಾಡಿದೆ ಇವತ್ತು ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಆ್ಯಸ್ ಇಟ್ ಈಸ್ ಪ್ರೊಡ್ಯೂಸರ್ಸ್ ಅವ್ರ ಬಗ್ಗೆ ನಾನು ಜಲ್ದಿ ಮಾತು ಮುಗಿಸ್ತೀನಿ ಸರ್. ತಮ್ಮ ಬಗ್ಗೆ ನೀವು ತಾವು ಬಂದು ಸ್ಟೇಜ್ ಮೇಲೆ ಮಾತಾಡಿದಾಗ ತಮ್ಮ ಇಬ್ಬರು ಸ್ನೇಹಿತರಿಗೆ ಜ್ಞಾಪಿಸ್ಕೋತಾ ಇದ್ರಿ. ಇಲ್ಲಿ ಅವ್ರ ಹೆಸರೇನೋ ಹೇಳಿದ್ರಿ, ಮತ್ತಿನ್ನೊಬ್ಬರು ಅಶೋಕಣ್ಣ ಮತ್ತು ಗಿರಿ ಅವರು ದಯವಿಟ್ಟು ಎಲ್ಲಿದ್ದರು ಅವ್ರು ನಿಮ್ಮನ್ನು ನೆನೆಸ್ಕೋತಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಒಬ್ಬರು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಚಾಲೆಂಜಿಂಗ್. ಇದು ಕಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಚಾಲೆಂಜಿಂಗ್. ಯಾಕಂದರೆ ಒಂದು ಸಿನಿಮಾ ಮಾಡ್ತೀವಿ ಅಂದಾಗ್ಲೇ ಸರ್ ಯಾಕೆ ಮಾಡ್ತೀರಾ, ಯಾಕೆ ಮಾಡಬೇಕು, ಈ ಥರದ್ದೇ ಹೋಗ್ತಾ ಇರುತ್ತೆ. ಯಾಕೆ ಅದೇ ಹೋಗ್ತಾ ಇರುತ್ತೆ. ಅದ್ರ ಮಧ್ಯೆ ನೀವು ನಮಗೆ ಬೇಕು ಅಂತ ನಿಂತ್ಕೊಂಡು ಮಾಡ್ತಿರಲ್ಲ ಸರ್, ಅದು ನಿಜವಾಗ್ಲೂ ಗ್ರೇಟ್ ಸರ್. ಹ್ಯಾಟ್ಸ್ ಆಫ್ ನಿಮಗೆ. ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸಿಗೆ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮಗನಿಗೆ ಒಂದು ದೊಡ್ಡ ಪ್ರೊಡ್ಯೂಸರ್ ಪಟ್ಟ ಈ ಸರಿ ಸಿಗುತ್ತೆ ಸರ್. 100% ನಾವೆಲ್ಲ ನಿಮ್ಮ ಜೊತೇಲಿ ಇರ್ತೀವಿ, ಸಿನಿಮಾ ಮುಗಿದು ಜೊತೇಲಿ ಇರ್ತೀವಿ. ಸೊ ಹಂಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ವಿಜಯ್ ಪ್ರಕಾಶ್ ಸರ್ ಆ್ಯಕ್ಚುಲಿ ನೀವೇ ದೊಡ್ಡ ಎನರ್ಜಿ ನನಗೆ ಇಲ್ಲಿ ಇವತ್ತು. ನಿಜವಾಗ್ಲೂ ನಿಮ್ಮ ವಾಯ್ಸ್ ಇಸ್ ಸಮಥಿಂಗ್. ಅದು ತುಂಬ ಸರಸ್ವತಿ ವೀಣೆ ನುಡಿಸಿದ್ರೆ ಹೆಂಗೆ ಕೇಳುತ್ತೋ ಹಂಗೆ ಕೇಳುತ್ತೆ ಸರ್. ಅದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ಅಜನೀಶ್ ಅಂತೂ ಇವತ್ತು ಅವತ್ತು ಹೆಂಗಿದಾರೋ ಇವತ್ತು ಹಂಗೆ ಇದ್ದಾರೆ. ಅಂದರೆ ಅದೇ ಆ ಒಂದು ಮುಗ್ಧತೆ ಹಂಗೆ ಇದೆ. ನನಗೆ ತುಂಬ ರೇಗಿಸ್ಬೇಕು ಅಂತ ಬಂದೆ, ಅದು ಆಗಲಿಲ್ಲ ಇಲ್ಲಿ. ಯಾಕೆಂದರೆ ನೀವು ಮಾತಾಡಿದ್ದು, ಬಾವಿ ಮೇಡಮ್ ಅವ್ರು ಮಾತಾಡಿದ್ದೆಲ್ಲನೂ ರಿಯಲಿ ವೆರಿ ಹಾರ್ಟ್ ಟಚಿಂಗ್. ಇದು ನಿಜವಾಗ್ಲೂ ಅಂದರೆ ಥ್ಯಾಂಕ್ ಯು ಅಜನೀಶ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಗೊತ್ತು ಇಡೀ ಸಿನಿಮಾದ ರೀರೆಕಾರ್ಡಿಂಗ್ ಸಮೇತ ಎಲ್ಲ ಸಾಂಗ್ಸು ಹಿಟ್ಟಾಗುತ್ತೆ ಅಂತ ನನಗೆ ಗೊತ್ತು. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಯು, ನಿಮ್ಮ ಎಫರ್ಟ್ಗೆ. ಆ್ಯಂಡ್ ಅಗೇನ್ ಟು ದ ಬಾಬಿ ಮೇಡಮ್ ಆಲ್ಸೋ, ಲೈಕ್ ಯು ಆರ್ ಎ ವಂಡರ್ಫುಲ್ ಸೋಲ್. ನನ್ನ ಬಗ್ಗೆ ಕೇಳಿದ್ದೆ, ನಾನು ಇವತ್ತೇ ನೋಡಿದ್ದು. ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಸರ್. ನಾನು ತುಂಬ ಖುಷಿಗೆ ಚಿಕ್ಕವನಾಗಿದ್ದೀನಿ, ದಯಮಾಡಿ ಕ್ಷಮಿಸಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್ ವೈಜಿ ಸರ್. ರಚಿತಾ ರಾಮ್ ಅವ್ರ ಬಗ್ಗೆ ನಾನು ಅವತ್ತೇ ಹೇಳಿದೆ, ಅದು ಇವತ್ತು ನಿಜ ಆಯಿತು. ಇಲ್ಲಿ ಯಾರೋ ಮಾತಾಡಿದ್ರು, ಸುಮ್ಮನೆ ಆ್ಯಕ್ಟಿಂಗ್ ಮಾಡೋದು ಒಂದಮ್ಮ, ಈಗ ಈ ಗೆಟಪ್ಪಲ್ಲಿ ಮಾಡ್ತೀಯಲ್ಲಪ್ಪ, ತುಂಬ ಮಾತಾಡಂತ ನೋಡ್ಕೋ ಒಂದು ದಿವಸ, ಅದಕ್ಕೊಂದು ಗಟ್ಸ್ ಬೇಕು, ಒಂದು ಚಾಲೆಂಜ್ ಬೇಕು ಅಂತ ನಾನು ಹೇಳಿದ್ದೆ ಸೆಟ್ಟಲ್ಲಿ. ಅದು ಇವತ್ತು ಆಲ್ರೆಡಿ ಶುರುವಾಯಿತು ಅದೆಲ್ಲನೂ. ನಾನು ಅವ್ರು ಮಾತಾಡಿದಾಗೆಲ್ಲ ಖುಷಿ ಅನ್ನಿಸ್ತು, ಕರೆಕ್ಟಾಗಿ ಮಾತಾಡಿದ್ದೀನಿ ನಾನು ಅಂತ. ಯಾಕಂದರೆ
ಅಂದರೆ ಏನಿಲ್ಲ, ಹೆಣ್ಮಕ್ಳು ಅಂದಾಗ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಲೇ ಯಾವಾಗಲೂ ಇದ್ದಾಗ, ಇಲ್ಲ ನಾನು ಆ ಪಾತ್ರ ತಕ್ಕನ ಕಾಣಿಸ್ಕೊತೀನಿ ಅನ್ನೋದೇ ದೊಡ್ಡತನ. ಸೊ ಹಂಗಾಗಿ ಇನ್ನೇನು ಮ್ಯಾಕ್ಸಿಮಮ್ ನಾವೇನು ಕೇಳ್ಬೋದು, ತುಂಬ ಒಳ್ಳೆ ಸಿನಿಮಾಗಳು ಸಿಗಲಿ, ಇನ್ನೊಂದು 20 ವರ್ಷ ನೀವು ಹಿಂಗೆ ಇರಿ ಇಂಡಸ್ಟ್ರಿಗೆ ಅಂತ ಕೇಳ್ಕೊಬೋದು ಅಷ್ಟೇ. ನಾನು ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು. ಯಾವಾಗಲೂ ಒಳ್ಳೇದಾಗಲಿ ಅಷ್ಟೇ, ಇನ್ನೇನಿಲ್ಲ. ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಮಾಡಿ ಒಳ್ಳೇದಾಗಲಿ ನಿಮಗೆ. ನಾನು ಯಾವಾಗಲೂ ಅರಸ್ತೀನಿ ನಿಮಗೆ. ತುಂಬ ಥ್ಯಾಂಕ್ ಯು. ಆ ಥರ ಕ್ಯಾರೆಕ್ಟರ್ನ ನನ್ನ ಜೊತೆ ಮಾಡಿದ್ದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಯಾಕೆಂದರೆ ನನಗೆ ಆ ಥರ ಕ್ಯಾರೆಕ್ಟರ್ಸ್ ಮಾಡಿದಾಗ ಒಂದು ಭಯ ಇರುತ್ತೆ. ಅಂದರೆ ನೋಡಿ, ಒಂದು ನಡುಗ್ತಾನ ಇರುತ್ತೆ. ಪಾಪ ಡೈರೆಕ್ಟ್ರು ಅವರು ಆ ಮುದ್ದ ಕನಸು ಕಟ್ಕೊಂಡು ಬಂದಿದ್ದಾರೆ. ಅದನ್ನು ಎಳಿಬೇಕಾದ್ರೆ ನಾನೊಂದು ಚಕ್ರ ಆಗಬೇಕು, ಹೀರೋಯಿನ್ ಒಂದು ಚಕ್ರ ಆಗಬೇಕು, ಎಲ್ಲ ಅಲಂಕಾರ ಮಾಡಿಕೊಡ್ತಾರೆ. ಅದು ಇಟ್ಸ್ ವೆರಿ ಭಯದ ಕೆಲಸ ಅದು. ಸೊ ಹಂಗಾಗಿ ಈ ಪಾತ್ರನ ಒಪ್ಕೊಂಡು ನೋಡಪ್ಪ ಗೆಟಪ್ಪಲ್ಲಿ ಕಾಣೋದಕ್ಕೆ ನಾನು ರಿಯಲಾಗಿ ಎಷ್ಟು ನಾನು ಲೈಫಲ್ಲಿ ನೋಡಿದ್ದೀನಿ, ರಿಯಲಿಸ್ಟಿಕ್ ಲೈಫಲ್ಲಿ ನಮ್ಮ ಹಳ್ಳಿ ಹೆಣ್ಮಕ್ಳೇ ಆ ಥರದ್ದು ತುಂಬ ಹಂಗೆ ಅನಿಸುತ್ತೆ. ಆಮೇಲೆ ನಾನು ಫ್ಯಾಮಿಲಿ ಪಿಕ್ಚರ್ ಮಾಡಬೇಕು ಅಂತ ಭಟ್ರು ಯಾವಾಗಲೂ ಹೇಳೋರೆ, ನೀನು ಈ ನಮ್ಮ ಮನೆ ಅಕ್ಕಪಕ್ಕದ ಮನೆ ಕರಿಯಾಯ, ನೀನು ಫ್ಯಾಮಿಲಿ ಸಿನಿಮಾ ಮಾಡಬೇಕು ನೀನು, ನಿನ್ನ ಬುದ್ಧಿ ಇಲ್ವಾ ಅನ್ನೋರು. ಕತೆ ಬಂದಿತ್ತು, ಬಟ್ ನನಗೆ ಮನಸ್ಸಾಗ್ತಾ ಇರಲಿಲ್ಲ. ನನಗೊಂದು ಆಸೆ ಇತ್ತು, ನಾವು ಬಂದಿದ್ದಂಥ ಆ ಬಡತನ, ಆ ರೈತರ ಮನೆಯಲ್ಲಿ ಒಬ್ಬ ಹೋರಾಟ ಮಾಡಿರುವಂಥ ಅವನ ಕತೆ ಮಾಡೋದೇ ತುಂಬ ವಿಶೇಷ ಅನ್ನಿಸ್ತು. ಸೊ ಹಂಗಾಗಿ ನಾನು ಜಡೇಶ್ ಅವ್ರ ಕತೆ ಒಪ್ಕೊಂಡು ರೈತರ ಮನೇಲಿ ನಾನೊಬ್ಬ ಪ್ರತಿನಿಧಿಯಾಗಿ ಈ ಸಿನಿಮಾನ ನಾನು ಕೂಡ ಪರ್ಫಾರ್ಮ್ ಮಾಡಿದ್ದೀನಿ, ಒನ್ ಆಫ್ ದ ಆ್ಯಕ್ಟರ್ ಆಗಿ. ಸೊ ಹಂಗಾಗಿ ನಾನು ಯಾವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ನಿಂತ್ಕೊಳ್ಳೋನು. ಸೊ ಥ್ಯಾಂಕ್ ಯು. ನನಗೆ ಖುಷಿಗೇನು ಹೇಳೋಕ್ಕೆ ಬರ್ತಿಲ್ಲ. ಥ್ಯಾಂಕ್ ಯು ಸರ್.